ಎಷ್ಟೋ ಬಾರಿ ನೀವು ಪ್ರಮೋಷನ್ ಮಾಡ್ತೀರಿ ಅಂತ ಅಪ್ ಟು ದ ಕೋರ್ ಪ್ರಮೋಷನ್ ಅನ್ನೇ ಮಾಡ್ತಾ ಇದ್ರೆ ಇವನು ದುಡ್ಡು ಬಿಟ್ಟು ಇನ್ನೇನು ಮಾತಾಡೋದಿಲ್ಲಪ್ಪ ಬೇಡ ಅಂತ ಅಂದುಕೊಂಡ್ಬಿಡ್ತಾರೆ. ಅಲ್ಲಿ ಏನಿದೆ ಅದನ್ನ ಹೇಳ್ತೀರಿ, ಇಷ್ಟ ಇದ್ದವರು ಹೋಗಿ ತಗೊಳ್ತಾರೆ. ಸೊ ನಿಮಗೆ ಕಮಿಷನ್ ಸಿಗುತ್ತೆ ಅಥವಾ ನಿಮಗೆ ಪೇಮೆಂಟ್ ಅನ್ನೋದು ಸಿಗುತ್ತೆ. ಪಾಸಿಟಿವೇ ಮಾತಾಡಬೇಕು ಅಂತಿಲ್ಲ, ನೀವು ರಿವ್ಯೂ ಮಾಡಬಹುದು, ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನೂ ಮಾತಾಡಬಹುದು ನೀವು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ತುಂಬಾ ಪ್ರಭಾವಶಾಲಿಯಾಗಿರುವಂತಹ ಒಂದು ಮೀಡಿಯಾ ಅಂತಂದ್ರೆ ಅದು ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇತ್ತೀಚೆಗೆ ನೀವು ನೋಡ್ಬೋದು ಸಾಕಷ್ಟು ಜನ ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಕಂಟೆಂಟ್ ಅನ್ನ ಹಾಕೊಂಡು ಒಳ್ಳೆ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಕೇವಲ ಯೂಟ್ಯೂಬ್ ಮೂಲಕನೇ ಬರ್ತಾ ಇದೆ ಅನ್ನುವಂಥದ್ದನ್ನ ಕೂಡ ರಿವೀಲ್ ಮಾಡಿದ್ರು. ಸೊ ನೀವು ಕೂಡ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿ ಬಿಸ್ನೆಸ್ ರೀತಿ ನೀವು ಹಣ ಮಾಡಬೇಕು ಅಂತ ಇದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಇಲ್ಲಿ ನಿಮಗೆ ಯೂಟ್ಯೂಬ್ ಅನ್ನ ಹೇಗೆ ಬಿಸ್ನೆಸ್ ಆಗಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಯೂಟ್ಯೂಬ್ ಚಾನಲ್ ಅನ್ನೋದು ಪ್ಯಾಸಿವ್ ಇನ್ಕಮ್ಗೆ ಒಂದು ಸೋರ್ಸ್ ಅನ್ನೋ ರೀತಿಯಲ್ಲಿ ಈಗಿನ ಜನರೇಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆ ಬಗ್ಗೆ ರೆಡಿ ಮಾಡ್ಕೊಳ್ತಾರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಪ್ರಿಪೇರ್ ಆಗಿ ಸ್ವಲ್ಪ ದುಡ್ಡನ್ನು ಮಾಡ್ಕೊಳ್ತಿರೋರಿದ್ದಾರೆ. ಆದರೆ ನೀವು ಇದನ್ನ ಒಂದು ಆಕ್ಟಿವ್ ಇನ್ಕಮ್ ಸೋರ್ಸ್ ಆಗಿ ಬಳಸಿಕೊಳ್ಳಬಹುದು. ಅದಕ್ಕೆ ಹಲವು ಅವಕಾಶಗಳಿದ್ದಾವೆ. ಅದರಲ್ಲಿ ಕೆಲವನ್ನ ನಿಮಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಹೇಗೆ ಅಂತಂದ್ರೆ ನೋಡಿ, ನಿಮಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ಯಾರೆಲ್ಲ ಸೇರ್ಕೊಳ್ತಾರೆ ಅವರು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನೋಡಿರ್ತಾರೆ, ರಿಯಲ್ ಲೈಫ್ನಲ್ಲಿ ಅಂತ ಪ್ರಾಡಕ್ಟ್ಗಳ ರಿವ್ಯೂಗಳನ್ನು ನೋಡಿರ್ತಾರೆ, ಅಥವಾ ನಿಮ್ಮ ವಿಡಿಯೋಗಳಿಂದ ಪ್ರಭಾವಿತಗೊಂಡು ನೀವೇನೋ ವಿಚಾರಗಳನ್ನು ಹೇಳಿದಾಗ ಅದನ್ನು ಫಾಲೋ ಮಾಡ್ತಿರ್ತಾರೆ. ಹೀಗೆ ನಿಮ್ಮ ಜೊತೆ ಕನೆಕ್ಟೆಡ್ ಇರ್ತಾರೆ. ಸೊ ಇಂಥ ಸಬ್ಸ್ಕ್ರೈಬರ್ ಬೇಸನ್ನು ಒಂದು ಬಿಸ್ನೆಸ್ಸಿಗೆ ನೀವು ಬಳಸಿಕೊಳ್ಳಬಹುದು. ಹೇಗೆ? ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ, ನೀವೇ ಒಂದು ಕಂಪನಿಲಿ ಕೆಲಸ ಮಾಡ್ತೀರಿ, ಆ ಕಂಪನಿಯ ಪ್ರಾಡಕ್ಟನ್ನು ನೀವು ಇಲ್ಲಿ ಪ್ರಮೋಟ್ ಮಾಡಬಹುದು. ಇಷ್ಟ ಇದ್ದವರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ, ಕೊಂಡುಕೊಳ್ತಾರೆ. ಆ ಮುಖೇನ ನೀವು ಯಾವ ಕಂಪನಿ ಪ್ರಾಡಕ್ಟನ್ನು ಕೊಡ್ತೀರಿ, ನಿಮ್ಮದೇ ಸ್ವಂತ ಕಂಪನಿ ಆದರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಒಂದು ವೇಳೆ ಯಾರೋ ಫ್ರೆಂಡ್ ಕಂಪನಿ ಆದರೆ ನೀವು ಮಾಡುವ ಸೇಲ್ ಏನಿರುತ್ತೆ ಅದಕ್ಕೆ ನೀವು ಕಮಿಷನ್ ಅನ್ನು ಪಡ್ಕೊಳ್ಬಹುದು. ಇಲ್ಲಿ ನಿಮಗೆ ಯಾವ ಥರ ನೀವು ಕ್ರೆಡಿಬಲ್ ಸಬ್ಸ್ಕ್ರೈಬರ್ ಬೇಸನ್ನು ಹೊಂದಿದ್ದೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎಷ್ಟೋ ಬಾರಿ ನೀವು ಪ್ರಮೋಷನ್ ಮಾಡ್ತೀರಿ ಅಂತ ಅಪ್ ಟು ದ ಕೋರ್ ಪ್ರಮೋಷನ್ ಅನ್ನೇ ಮಾಡ್ತಾ ಇದ್ರೆ ಇವನು ದುಡ್ಡು ಬಿಟ್ಟು ಇನ್ನೇನು ಮಾತಾಡೋದಿಲ್ಲಪ್ಪ ಬೇಡ ಅಂತ ಅಂದುಕೊಂಡ್ಬಿಡ್ತಾರೆ. ನೀವು ತುಂಬ ಇಂಡೈರೆಕ್ಟ್ ಆಗಿ ಒಂದು ರೀತಿ ಸಟಲ್ ಆಗಿ ನೀವು ಆ ವಿಚಾರವನ್ನು ಹೇಳಬೇಕು. ನೋಡಿ, ನಾನು ಈ ಥರದ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ, ಅದರಿಂದ ನಂಗೆ ಈ ಥರದೊಂದು ಬೆನಿಫಿಟ್ ಆಗಿದೆ. ಒಂದು ವೇಳೆ ನೀವು ಆ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನೊಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮುಖೇನ ನೀವು ಕೊಂಡುಕೊಂಡ್ರೆ ನಿಮಗಿಷ್ಟು ಡಿಸ್ಕೌಂಟ್ ಸಿಗುತ್ತೆ. ಈ ಥರದ ಆಪ್ಷನ್ಸ್ ಇದೆ. ಸೊ ಕೆಲ ಟೈಅಪ್ಗಳನ್ನು ಮಾಡ್ಕೊಳ್ಬಹುದು. ಅಂಥ ಟೈಅಪ್ಗಳಿಂದ ನಿಮಗೆ ಹಣ ಬರುತ್ತೆ. ನೋಡಿ, ಈಗ ಒಂದು ಅಪ್ಲಿಕೇಶನ್ ಅನ್ನು ನೀವು ಪ್ರಮೋಟ್ ಮಾಡಬಹುದು. ಯಾವುದೋ ಒಂದು ಕಂಪನಿ ಇದೆ, ಆ ಕಂಪನಿಯ ಪ್ರಾಡಕ್ಟ್ ಇದೆ, ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಇದೆ ಅಂತ ಅಂದ್ಕೊಳ್ಳಿ. ಆ ಅಪ್ಲಿಕೇಶನ್ ಲಿಂಕ್ ಅನ್ನು ನೀವು ಪ್ರಮೋಟ್ ಮಾಡಬಹುದು. ನಿಮ್ಮ ಚಾನಲ್ನಲ್ಲಿರುವಂಥ ನೀವು ಕೊಟ್ಟಿರೋ ಲಿಂಕನ್ನು ಯಾರೋ ಒಬ್ಬರು ಬಳಸ್ಕೊಂಡು ಆ ಪ್ರಾಡಕ್ಟನ್ನು ಖರೀದಿ ಮಾಡಿಕೊಂಡ್ರೆ ಆ ಕಂಪನಿ ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಮುಖೇನ ನಿಮ್ಮ ರೆಫರೆನ್ಸ್ನಿಂದಾನೇ ಆ ಸೇಲ್ ಆಗಿದೆ ಅಥವಾ ಪ್ರಾಡಕ್ಟನ್ನು ಕೊಂಡುಕೊಂಡಿದ್ದಾರೆ ಅನ್ನೋದರ ಟ್ರ್ಯಾಕ್ ಇರುತ್ತೆ. ಸೊ ಹೀಗಾಗಿ ನಿಮಗೆ ಕಮಿಷನ್ ಸಿಗೋದಕ್ಕೂ ಅವಕಾಶ ಇರುತ್ತೆ. ಹೀಗೆ ನಿಮ್ಮ ಸಬ್ಸ್ಕ್ರೈಬರ್ ಬೇಸನ್ನು, ನಿಮ್ಮ ಯೂಟ್ಯೂಬ್ ಚಾನಲನ್ನೇ ನೀವು ಬಿಸ್ನೆಸ್ಸಿಗೆ, ನೀವು ಹಣ ಗಳಿಸೋದಕ್ಕೆ ಬಳಸಿಕೊಳ್ಳಬಹುದು. ಸೊ ಸ್ನೇಹಿತರೆ, ಈಗ ನೀವು ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಮೊದಲನೇದಾಗಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಲೋಗೋ ಒಂದನ್ನ ಹಾಕೊಳ್ಬೇಕು, ಒಂದು ನೇಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಯಾವ ರೀತಿಯಾದಂತಹ ಕಂಟೆಂಟ್ ಅನ್ನ ಹಾಕೊಳ್ಬೇಕಾಗತ್ತೆ, ಯಾವ ಟೈಮಿಂಗ್ಸ್ ಅಲ್ಲಿ ಹಾಕೊಳ್ಬೇಕು, ಪ್ರಮೋಷನ್ ಅನ್ನ ಹೇಗೆ ಮಾಡಬೇಕಾಗತ್ತೆ, ವ್ಯೂಸ್ಗೆ ಎಷ್ಟು ಹಣ ಬರುತ್ತೆ, ಇವೆಲ್ಲದರ ಬಗ್ಗೆ ನಿಮಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸುಮಾರು 3 ಗಂಟೆ 53 ನಿಮಿಷದ ಸಂಪೂರ್ಣ ಕೋರ್ಸ್ ಇರುವಂತದ್ದು. ಇಲ್ಲಿ ನಿಮಗೆ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು, ಯಾವ ರೀತಿಯಾದಂತಹ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡಬೇಕು, ಹೀಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಆಗ ನಿಮಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಮುಂದಿನ ಆಯ್ಕೆ ನೋಡಿ, ಯಾವುದೋ ಒಂದು ಕಂಪನಿ, ಆ ಕಂಪನಿಯನ್ನ ನೀವೇ ಹೋಗಿ ಅಪ್ರೋಚ್ ಮಾಡಬಹುದು. ನೋಡಿ ಸರ್, ನಾನು ಈ ಥರದೊಂದು ಫಿಟ್ನೆಸ್ ಚಾನಲ್ ಅನ್ನ ನಡೆಸ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ ಅನ್ನ. ಫಿಟ್ನೆಸ್ ಬಗ್ಗೆ ಜನರಿಗೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಪ್ರಾಡಕ್ಟ್ನ ಬಗ್ಗೆ ನಾನು ಇಲ್ಲಿ ಎಂಡೋರ್ಸ್ ಮಾಡ್ತೀನಿ. ಸೊ ನೀವು ನನಗೆ ಎಷ್ಟು ಕೊಡ್ತೀರಿ ಅಂತ ನೀವು ಕೇಳಬಹುದು. ನೋಡಿ, ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾಗ ಕಂಪನಿಗಳೇ ನಿಮ್ಮನ್ನು ಅಪ್ರೋಚ್ ಮಾಡ್ತವೆ. ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾಗ ನೀವೇ ಕಂಪನಿಯನ್ನು ಅಪ್ರೋಚ್ ಮಾಡಬೇಕಾಗುತ್ತೆ. ಸೊ ಅಪ್ರೋಚ್ ಮಾಡಿದ ಸಂದರ್ಭದಲ್ಲಿ ಡೆಫಿನೆಟ್ಲಿ ನಿಮಗೊಂದು ಬಿಸ್ನೆಸ್ ಡೀಲ್ಗೆ ಅವಕಾಶ ಇರುತ್ತೆ. ಸೊ ನೀವು ಅದರ ಲಾಭವನ್ನು ಪಡೆದುಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಫುಡ್ ವ್ಲಾಗ್ ಮಾಡ್ತಾರೆ ಗೊತ್ತಾ?
ಈ ಆಹಾರ ವೈವಿಧ್ಯತೆಯ ಬಗ್ಗೆ. ಎಷ್ಟೋ ಜನ ಫುಡ್ ಲವರ್ಸ್ ಇರ್ತಾರೆ, ಅವರು ಈಗ ನಿಮಗೆ ರೆಸಿಪಿಗಳನ್ನು ಯೂಟ್ಯೂಬಲ್ಲಿ ಹುಡ್ಕೋದಿರುತ್ತೆ, ನಾನೇನೋ ಹೊಸ ರೆಸಿಪಿ ಮಾಡಬೇಕು ಅಂತ ಹುಡ್ಕೋದಿರುತ್ತೆ, ಯಾವುದೋ ಫೇವ್ರೆಟ್ ರೆಸ್ಟೋರೆಂಟ್ಗಳಿರ್ತವೆ, ಅಂಥ ರೆಸ್ಟೋರೆಂಟ್ಗಳಿಗೆ ಹೋಗಿ ಈಗ ಯಾವುದೋ ಒಂದು ಸೌತ್ ಇಂಡಿಯನ್ ಥಾಲಿ ಅಂತ ಇರುತ್ತೆ, ನೀವು ಅದನ್ನು ತಿಂದು ಆ ಸೌತ್ ಇಂಡಿಯನ್ ಥಾಲಿ ಹೇಗಿರುತ್ತೆ ಅಂತ ನಿಮ್ಮದೊಂದು ವಿಡಿಯೋವನ್ನು ಮಾಡಿ ನಿಮ್ಮ ಒಪಿನಿಯನ್ ಹೇಳ್ತೀರಿ. ಆ ಫುಡ್ ವ್ಲಾಗನ್ನು ನೋಡಿದವರು ಓಕೆ ನಾನು ಟ್ರೈ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋಗೋರು ಇರ್ತಾರೆ. ಹೀಗಾಗಿ ರೆಸ್ಟೋರೆಂಟ್ ನಿಮಗೆ ಪೇ ಮಾಡುತ್ತೆ ಒಂದು ವೇಳೆ ನಿಮಗೆ ಸಬ್ಸ್ಕ್ರೈಬರ್ಸ್ ತುಂಬ ಚೆನ್ನಾಗಿದ್ದರೆ. ಜೊತೆಗೆ ಅಲ್ಲಿ ಫುಡ್ಡು ಫ್ರೀ, ಎಷ್ಟೋ ರೆಸ್ಟೋರೆಂಟ್ಗಳು ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಸೊ ನೀವು ಈ ಥರದೊಂದು ವ್ಲಾಗ್ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು, ನಮಗೊಂದು ವ್ಲಾಗ್ ಮಾಡಿಕೊಡ್ತೀರಾ ಅಂತ. ಹೀಗೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಬೆಂಗಳೂರಿನಲ್ಲಿ ಯಾವುದೋ ಒಂದು ಒಳ್ಳೆ ಬಿರಿಯಾನಿ ಅಂಗಡಿನಪ್ಪ, ತುಂಬ ಚೆನ್ನಾಗಿ ಜನ ಅಲ್ಲಿ ಹೋಗ್ತಿರ್ತಾರೆ. ನೀವು ಫಸ್ಟ್ ಹೋಗಿ ಸುಮ್ಮನೆ ಆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ವ್ಲಾಗ್ ಮಾಡ್ತೀರಿ. ಸೊ ಆಗ ವ್ಲಾಗನ್ನು ನೋಡಿ ಎಷ್ಟೋ ಜನ ಅಲ್ಲಿಗೆ ಹೋಗ್ತಾರೆ. ಈ ಥರದ ವಿಚಾರಗಳು ಗೊತ್ತಾಗ್ತಾ ಹೋದಂತೆ ನೀವು ಮಾಡೋ ವ್ಲಾಗಿಗೆ ವ್ಯಾಲ್ಯೂ ಬರುತ್ತೆ. ಇವರ ವ್ಲಾಗಿಗೆ ಓಕೆ 100K ವ್ಯೂಸ್ ಆಗುತ್ತೆ, 50K ವ್ಯೂಸ್ ಆಗುತ್ತೆ, 50,000 ಜನದಲ್ಲಿ 200 ಜನ ಹೋಗಲಿ ಆ ರೆಸ್ಟೋರೆಂಟ್ಗೆ, ಯೋಚನೆ ಮಾಡಿ. ಸೊ ಹೀಗೆ ರೆಸ್ಟೋರೆಂಟ್ ಓನರ್ಗಳು ಯೋಚನೆ ಮಾಡ್ತಾರೆ. ಸೊ ಹೀಗೆ ನೀವು ಯಾವುದೋ ಒಂದು ರೆಸ್ಟೋರೆಂಟನ್ನು ಅಪ್ರೋಚ್ ಮಾಡಿ, ನಿಮ್ಮ ರೆಸ್ಟೋರೆಂಟ್ನಲ್ಲಿ ನಾನೊಂದು ಫುಡ್ ವ್ಲಾಗ್ ಮಾಡ್ತೀನಿ ಅಂತ ನೀವು ವ್ಲಾಗ್ ಮಾಡಬಹುದು, ಅದಕ್ಕೆ ನೀವು ಪೇಮೆಂಟನ್ನು ಪಡ್ಕೊಳ್ಬಹುದು. ಹೀಗೆ ಅದರಿಂದನೂ ನೀವು ಹಣವನ್ನು ಮಾಡಿಕೊಳ್ಳಬಹುದು. ಪ್ರಾಡಕ್ಟ್, ಸರ್ವಿಸಸ್ ಅಥವಾ ಶೋರೂಮ್ಗಳ ಬಗ್ಗೆನೂ ನೀವು ವ್ಲಾಗ್ ಮಾಡಬಹುದು. ಯಾವುದೋ ಒಂದು ಮೋಟರ್ ಬೈಕ್ನ ಶೋರೂಮ್ ಅಂದ್ಕೊಳ್ಳಿ, ಆ ಶೋರೂಮಿಗೆ ಹೋಗಿ ನೀವು ಇಂತಿಂಥ ಬೈಕ್ಗಳು ಅವೈಲಬಲ್ ಇದೆ, ಇಂಥ ಮಾಡೆಲ್ಗಳನ್ನು ತರಿಸಿದ್ದಾರೆ, ಅಥವಾ ವಿಂಟೇಜ್ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ, ಈ ಥರದ ಸರ್ವಿಸ್ ಸಿಗುತ್ತೆ, ಈ ಎಲ್ಲದರ ಬಗ್ಗೆನೂ ನೀವು ವ್ಲಾಗ್ ಮಾಡಬಹುದು ಅಥವಾ ವಿಡಿಯೋಸ್ಗಳನ್ನು ಮಾಡಿ ನೀವು ಪ್ರಮೋಟ್ ಮಾಡಬಹುದು. ಹೀಗಾಗಿ ಆ ಶೋರೂಮ್ನವರು ಅಥವಾ ಸರ್ವಿಸ್ ಪ್ರೊವೈಡರ್ಸು ಅಥವಾ ಪ್ರಾಡಕ್ಟ್ ಓನರ್ಸ್ ನಿಮಗೆ ಹಣ ಕೊಡ್ತಾರೆ. ಇಷ್ಟು ನಿಮಿಷದ ನಾನು ವಿಡಿಯೋ ಮಾಡ್ತೀನಿ, ನನಗೆ ಎಷ್ಟು ಪೇ ಮಾಡ್ತೀನಿ ಅಂತ ನೀವು ಅಪ್ರೈಟ್ ಕೇಳಬಹುದು. ಅದಕ್ಕೆ ಅವಕಾಶ ಇದೆ. ಯಾವಾಗ ನೀವು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಸ್ಕಿಲ್ಸನ್ನು ಹೊಂದಿದ್ದು, ತುಂಬ ಚೆನ್ನಾಗಿ ಅಂದರೆ ಎಲ್ಲೂ ಕನ್ಫ್ಯೂಷನ್ ಆಗದ ಹಾಗೆ, ಜನರಿಗೆ ಏನೋ ಮೋಸ ಮಾಡ್ತಿದ್ದೀರಿ ಅನ್ನೋ ಥರ ಆಗದ ಹಾಗೆ, ಅಲ್ಲಿ ಏನಿದೆ ಅದನ್ನು ಹೇಳ್ತೀರಿ, ಇಷ್ಟ ಇದ್ದವರು ಹೋಗಿ ತಗೊಳ್ತಾರೆ. ಸೊ ನಿಮಗೆ ಕಮಿಷನ್ ಸಿಗುತ್ತೆ ಅಥವಾ ನಿಮಗೆ ಪೇಮೆಂಟ್ ಅನ್ನೋದು ಸಿಗುತ್ತೆ. ಇದನ್ನು ರೊಟೀನಾಗಿ ನೀವು ಮಾಡ್ಕೊಳ್ಬಹುದು. ವಾರಕ್ಕೆ 1-2 ಒಂದು ಫುಡ್ ವ್ಲಾಗು, ಒಂದು ಯಾವುದೋ ಶೋರೂಮ್ ಬಗ್ಗೆ, ಸರ್ವಿಸ್ನ ಬಗ್ಗೆ ನೀವು ಮಾಡಿದ್ರೂ ಉತ್ತಮ ಆದಾಯವನ್ನು ಗಳಿಸಬಹುದು. ಎಷ್ಟೋ ಬಾರಿ ನಿಮಗೆ ಫುಡ್ ವ್ಲಾಗ್ ಎಲ್ಲ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಫುಡ್ ವ್ಲಾಗ್ ಮಾಡ್ತೀರಿ, ಊಟ ಫ್ರೀ, 10,000 15,000 ದುಡ್ಡು ಕೊಡ್ತಾರೆ ನಿಮಗೆ, ನೀವು ಚೆನ್ನಾಗಿ ಮಾಡಿದರೆ. ಸೊ ಅಂಥ ಅವಕಾಶವನ್ನು ನೀವು ಬಳಸ್ಕೊಳ್ಳಬಹುದು. ಮತ್ತು ನಿಮಗೆ ಈ ಟ್ರಾವೆಲ್ ವ್ಲಾಗ್ ಮಾಡ್ತಾರೆ ಗೊತ್ತಾ, ಎಷ್ಟೋ ಬಸ್ ಕಂಪನಿಗಳಿರ್ತವೆ, ನಿಮಗೆ ಟ್ರಾವೆಲ್ಸ್ ಕಂಪನಿಗಳಿರ್ತವೆ. ಅಂಥ ಟ್ರಾವೆಲ್ಸ್ ಕಂಪನಿಗಳು ನೀವು ಅವರ ಬಸ್ನಲ್ಲಿ ಪ್ರಯಾಣ ಮಾಡಿ ಅದರ ಎಕ್ಸ್ಪೀರಿಯನ್ಸ್ನ ಬಗ್ಗೆ, ಅಲ್ಲಿರುವ ಫೆಸಿಲಿಟಿಯ ಬಗ್ಗೆ, ಅವ್ರು ನಿಮ್ಮನ್ನು ಹೇಗೆ ನಡೆಸ್ಕೊಂಡ್ರು, ಈ ಎಲ್ಲದರ ಬಗ್ಗೆ ಒಂದು ವ್ಲಾಗ್ ಮಾಡಿದರೆ ನಿಮಗೆ ಟ್ರಾವೆಲ್ ಟಿಕೆಟ್ ಫ್ರೀ, ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಜೊತೆಗೆ ಇಂತಿಷ್ಟು ಅಂತ ಪೇಮೆಂಟ್ ಕೊಡ್ತಾರೆ. ಸೊ ನೀವು ಅದರ ಲಾಭನೂ ಪಡ್ಕೊಳ್ಬಹುದು. ಯಾವಾಗ ನೀವು ಒಬ್ಬ ಒಳ್ಳೆ ಸಬ್ಸ್ಕ್ರೈಬರ್ ಬೇಸ್ ಇರುವಂತಹ ಟ್ರಾವೆಲ್ ವ್ಲಾಗರ್ ಆದ ಸಂದರ್ಭ. ನಿಮ್ಮ ಟ್ರಾವೆಲ್ ವ್ಲಾಗ್ ಎಷ್ಟರ ಮಟ್ಟಿಗೆ ಪವರ್ಫುಲ್ ಇರಬೇಕು ಅಂದರೆ, ನೀವು ಅದರ ಬಗ್ಗೆ ವ್ಲಾಗ್ ಮಾಡಿದ ನಂತರದಲ್ಲಿ ಜನ ಆ ವಿಚಾರವನ್ನು ಗಮನಿಸಿ ಅವರು ಆ ಜಾಗಕ್ಕೆ ಹೋಗಿ ಬಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ಳೋ ಲೆವೆಲ್ಗೆ ಇರಬೇಕು. ಅಥವಾ ನೀವು ಕಮ್ಯುನಿಟಿ ಪೋಸ್ಟ್ನಲ್ಲಿ ನಾನು ಇಂಥ ಕಡೆ ಟ್ರಾವೆಲ್ ವ್ಲಾಗ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಅಂದಾಗ ಜನ ನಿಮ್ಮ ಜೊತೆಗೆ ಜಾಯಿನ್ ಆಗೋದಕ್ಕೆ ರೆಡಿ ಇರಬೇಕು. ಅಷ್ಟು ಚೆನ್ನಾಗಿರಬೇಕು ನಿಮ್ಮ ಪ್ರೆಸೆಂಟೇಷನ್. ಆಗ ನಿಮಗೆ ಹಣ ಗಳಿಸೋದಕ್ಕೂ ಒಂದು ಮಾರ್ಗ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟೋ ಜನ ಈ ಸ್ಟಾಕ್ ರಿಲೇಟೆಡ್, ಮ್ಯೂಚುವಲ್ ಫಂಡ್ ರಿಲೇಟೆಡ್ ವಿಡಿಯೋಗಳನ್ನು ಮಾಡ್ತಾರೆ. ನೋಡಿ, ನಾನು ಸ್ಟಾಕ್ಸ್ನ ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ, ಹೀಗಾಗಿ ನನಗೆ ಲಾಭ ಆಗಿದೆ, ನಾನು ಮ್ಯೂಚುವಲ್ ಫಂಡ್ಗಳನ್ನು ಹೀಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ ಫಿನಾನ್ಸ್ ಕಂಟೆಂಟ್ ಬಗ್ಗೆ. ಅದೇ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ, ನೀವು ಒಂದು ವೇಳೆ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದರೆ, ಟ್ರೇಡಿಂಗ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನಿಮಗೆ ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಅನ್ನೋದಿರೋದಿಲ್ಲ, ವರ್ಷಕ್ಕೆ ಇಷ್ಟು ಕಟ್ಟಬೇಕು ಅನ್ನೋದಿರೋದಿಲ್ಲ, ಈ ಥರದ ಕೆಲ ಆಫರ್ಗಳಿರ್ತವೆ. ಸೊ ಅಂಥ ಆಫರ್ಗಳನ್ನು ನೀವು ಪ್ರಮೋಟ್ ಮಾಡಬಹುದು. ಆಗ ಈ ಡಿಮ್ಯಾಟ್ ಅಕೌಂಟೋ, ಟ್ರೇಡಿಂಗ್ ಅಕೌಂಟೋ ಇಂಥದ್ದನ್ನು ಕ್ರಿಯೇಟ್ ಮಾಡುವಂಥ ಒಂದು ಆ ಪ್ಲಾಟ್ಫಾರ್ಮ್ ಏನಿರುತ್ತೆ, ಅವರಿಂದ ನಿಮಗೆ ದುಡ್ಡು ಸಿಗುತ್ತೆ. ಒಂದು ಸಬ್ಸ್ಕ್ರಿಪ್ಷನ್ಗೆ ಇಷ್ಟು ಅಂತ ನಿಮಗೆ ಕೊಡ್ತಾರೆ. ಸೊ ಅದರಿಂದನೂ ನೀವು ದುಡ್ಡು ಮಾಡಬಹುದು. ಎಷ್ಟೋ ಜನ ಹೌ ಟು ಮೇಕ್ ಮನಿ, ಹೌ ಟು ಇನ್ವೆಸ್ಟ್ ಇನ್ ಸ್ಟಾಕ್ಸ್, ಹೌ ಟು ಸೆಲೆಕ್ಟ್ ಅ ಮ್ಯೂಚುವಲ್ ಫಂಡ್, ಹೀಗೆಲ್ಲ ಹುಡ್ಕೋದಿರುತ್ತೆ. ಎಷ್ಟೋ ಜನ ಹೌ ಟು ಸೇವ್ ಮನಿ, ನನಗೆ ಮನಿ ಸೇವಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ, ಸಿಂಪಲ್ ಟಿಪ್ಸ್ ಫಾರ್ ಮನಿ ಸೇವಿಂಗ್, ಈ ಥರ ಎಲ್ಲ ಹುಡ್ಕೋದಿರುತ್ತೆ. ಸೊ ಅಂಥವುಗಳನ್ನು ನೀವು ಈ ಸರ್ವಿಸ್ ಪ್ರೊವೈಡರ್ಸ್ ಏನಿರ್ತಾರೆ, ಡಿಮ್ಯಾಟು, ಟ್ರೇಡಿಂಗು ಅಥವಾ ಇನ್ವೆಸ್ಟ್ಮೆಂಟ್ ಫರ್ಮ್ಗಳು, ಇಂಥವುಗಳಿಗೆ ನೀವು ಕನೆಕ್ಟ್ ಮಾಡಬಹುದು. ಅವರಿಗೆ ಈಗ ನೋಡಿ, ಕಂಪನಿಗೆ ಈ ಥರ ದುಡ್ಡು ಮಾಡೋದ್ರ ಬಗ್ಗೆ ಹುಡುಕೋರೇನೆ ತಾನೇ ಕಸ್ಟಮರ್ಸು. ಆ ಕಸ್ಟಮರ್ಸನ್ನು ಹುಡುಕೊಡುವಂಥ ಕಂಟೆಂಟನ್ನು ನೀವು ಜನರೇಟ್ ಮಾಡ್ತಿದ್ರೆ ಅಲ್ಲಿ ನಿಮಗೊಂದು ಬಿಸ್ನೆಸ್ಸಿಗೆ ಆಪ್ಷನ್ ಇರುತ್ತೆ. ನೀವು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಬಹುದು, ಪ್ಲೀಸ್ ಕಾಂಟ್ಯಾಕ್ಟ್ ಫಾರ್ ಬಿಸ್ನೆಸ್ ಕ್ವೇರೀಸ್ ಅಂತ ಒಂದು ಇಮೇಲ್ ID ಹಾಕ್ಬಿಡಿ. ಅದಕ್ಕೆ ಇಂಟ್ರೆಸ್ಟ್ ಇರುವಂಥವರು ಮೇಲ್ ಮಾಡ್ತಾರೆ, ಆ ಮುಖೇನ ನಿಮ್ಮ ಕಾಂಟ್ಯಾಕ್ಟ್ಸ್ ಬೆಳೀತಾ ಹೋಗುತ್ತೆ. ಸೊ ನೀವು ಒಂದು ಎಂಡೋರ್ಸ್ಮೆಂಟಿಗೆ ಇಷ್ಟು ಅಂತ ಚಾರ್ಜ್ ಮಾಡಬಹುದು. ಆಮೇಲೆ ಒಂದು ಸ್ಟ್ಯಾಂಡರ್ಡ್ ರೇಟ್ ಫಿಕ್ಸ್ ಮಾಡ್ಬೋದು. ನಿಮಗೊಂದು 5 ಲಕ್ಷನೋ 1 ಮಿಲಿಯನ್ನೋ ವ್ಯೂವರ್ಸ್ ಆ್ಯಡ್ ಆನ್ ಆದರೂ ಅಂದ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ಇದ್ದಾರಷ್ಟು ಜನ, ಆರಾಮ್ಸೆ ನೀವು ಇಷ್ಟು ಬೇಕು ಅಂತ ಡಿಮ್ಯಾಂಡ್ ಮಾಡಬಹುದು.
ಸೊ ಹೀಗೆ ನೀವು ಹಣವನ್ನು ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು, ಈ ಟೆಕ್ ಚಾನೆಲ್ಗಳು ಫೋನ್ಗಳನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತಾರೆ, ಯಾವುದೋ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾರೆ, ಕನ್ಸ್ಯೂಮರ್ ಡ್ಯೂರಬಲ್ಸ್ ಬಗ್ಗೆ ಮಾತಾಡ್ತಾರೆ, ಯಾವುದೋ ಒಂದು ಟಿವಿ ಹೊಸದಾಗಿ ಮಾರ್ಕೆಟ್ನಲ್ಲಿ ಬಂದಿರುತ್ತೆ, ಈ ಟಿವಿ ಆಪ್ಷನ್ಸ್ ಏನು, ಹೇಗೆ ಯೂಸ್ ಆಗುತ್ತೆ, ಈ ಥರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್, ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನೋಡಿ, ನೀವು ಎಲ್ಲವನ್ನೂ ಟಾಮ್ ತುಂಬ ಚೆನ್ನಾಗಿದೆಯಪ್ಪ, ನೀವು ಇದನ್ನೇ ತಗೊಳ್ಬೇಕಪ್ಪ ಅಂತ ನೀವು ಬರೀ ಪಾಸಿಟಿವೇ ಮಾತಾಡಬೇಕು ಅಂತಿಲ್ಲ. ನೀವು ರಿವ್ಯೂ ಮಾಡಬಹುದು, ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನೂ ಮಾತಾಡಬಹುದು ನೀವು. ಅದಕ್ಕೇನೆ ಕಂಪನಿಗಳು ನಿಮಗೆ ಪ್ರಾಡಕ್ಟನ್ನೇ ಫ್ರೀಯಾಗಿ ಕೊಟ್ಬಿಡ್ತವೆ. ನಿಮಗೆ ಅಷ್ಟು ಚೆನ್ನಾಗಿ ನೀವು ಟೆಕ್ ರಿವ್ಯೂಸನ್ನು ಮಾಡ್ತಿದ್ದೀರಿ ಅಂತ ಆದಾಗ ಆ ಪ್ರಾಡಕ್ಟೇ ನಿಮಗೆ ಒಂದು ಫೋನ್ ಬರುತ್ತೆ, ಹೊಸ ಫೋನ್. ಆ ಫೋನ್ನ ರಿವ್ಯೂ ಮಾಡೋದಕ್ಕೆ ನಿಮಗೆ ಕಂಪನಿನೇ ಫೋನ್ ಕೊಡುತ್ತೆ, ಅನ್ಬಾಕ್ಸ್ ಮಾಡೋದಕ್ಕೆ. ಆ ಫೋನ್ ನಿಮಗೇನೆ, ನೀವು ಮಾರಾಟ ಬೇಕಾದರೂ ಮಾಡ್ಕೊಳ್ಬಹುದು. ಇಂತಿಷ್ಟು ಅಂತ ದುಡ್ಡು ಕೂಡ ಕೊಡುತ್ತೆ. ಸೊ ಹೀಗೆ ನೀವು ದುಡ್ಡನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಕಂಟೆಂಟ್ ಇಸ್ ದ ಕಿಂಗ್. ನೀವು ಎಷ್ಟು ಒಳ್ಳೆ ಕಂಟೆಂಟ್ ಕೊಡ್ತೀರಾ ಅನ್ನೋದು ಬಹಳ ಬಹಳ ಮುಖ್ಯ. ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು, ಒಳ್ಳೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರಬೇಕು, ಚೆನ್ನಾಗಿ ಕಂಟೆಂಟನ್ನು ಜನರಿಗೆ ತಲುಪಿಸುವ ಚಾಕಚಕ್ಯತೆ ನಿಮ್ಮಲ್ಲಿರಬೇಕು. ಆಗ ಕಂಪನಿಗಳು ನೇರವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತವೆ, ಅವರ ಪ್ರಾಡಕ್ಟನ್ನು ಎಂಡೋರ್ಸ್ ಮಾಡೋದಕ್ಕೆ ಕೇಳಿಬಿಡ್ತವೆ. ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಅವಕಾಶ ಇದೆ, ಮೀಟಪ್ಪು ಅಥವಾ ಈ ವೆಬಿನಾರ್ಗಳು. ಇಂಥವುಗಳನ್ನು ಪೇಯ್ಡ್ ಟಿಕೆಟ್ಗಳನ್ನು ಆನ್ಲೈನಲ್ಲಿ ಕೊಡೋ ಮುಖೇನ ನೀವು ಮಾಡಬಹುದು. ಹೇಗೆ ಅಂತಂದರೆ, ಈಗ ನೋಡಿ, ಯಾವುದೋ ಒಂದು ಜಾಗನ ನೀವು ಬಾಡಿಗೆಗೆ ತಗೊಳ್ಳಿ. ನೋಡಿ, ಇಂಥ ದಿನ ಯುಗಾದಿ ಹಬ್ಬಕ್ಕೆ ನಾನು ಇಂಥ ಕಡೆ ಒಂದು ಮೀಟಪ್ ಮಾಡ್ತಿದ್ದೀನಿ, ಒಂದು ಟಿಕೆಟ್ 15 ರೂಪಾಯಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯಮಾಡಿ ಟಿಕೆಟ್ಸ್ ಅನ್ನು ಬುಕ್ ಮಾಡ್ಕೊಳ್ಳಿ ಅಂತೆಲ್ಲ ನೀವು ಒಂದು ಆಪ್ಷನ್ ಅನ್ನು ಕೊಡಬಹುದು. ಇಷ್ಟ ಇದ್ದವರು ಡೆಫಿನೆಟ್ಲಿ ಜಾಯಿನ್ ಆಗ್ತಾರೆ. ಅವರ ರಿಯಾಕ್ಷನ್ ಅನ್ನು ನೋಡಿಕೊಂಡೇ ನೀವು ಮುಂದುವರಿಬಹುದು. ಮೊದಲ ಮೀಟಪ್ಗೆ ಮೇ ಬಿ ನಿಮಗೆ ತುಂಬ ಒಳ್ಳೆ ದುಡ್ಡು ಆಗದೇ ಇರಬಹುದು, ಆದರೆ ನೀವು ತುಂಬ ಸಕ್ಸಸ್ಫುಲ್ ಆಗಿ ಮಾಡ್ತಾ ಹೋದಂತೆ ಡೆಫಿನೆಟ್ಲಿ ನೀವು ಉತ್ತಮ ಸಬ್ಸ್ಕ್ರೈಬರ್ ಬೇಸ್ನಿಂದ ಹಣವನ್ನು ಸಂಪಾದಿಸ್ತೀರಿ. ವೆಬಿನಾರ್ಗೂ ಹಾಗೆ ಮಾಡ್ಬೋದು. ಒಂದು ವೆಬಿನಾರ್ ಮಾಡ್ತಿದ್ದೀನಿ ಇಂಥ ವೈದ್ಯರ ಜೊತೆಗೆ, ಅಥವಾ ಇಂಥ ಒಬ್ಬ ಫಿನಾನ್ಸ್ ಕನ್ಸಲ್ಟೆಂಟ್ನ ಜೊತೆಗೆ, ಅಥವಾ ಟ್ಯಾಕ್ಸ್ ಗುರುವಿನ ಜೊತೆಗೆ. ನಾನು ಇನ್ಕಮ್ ಟ್ಯಾಕ್ಸ್ ವಿಚಾರವಾಗಿ ನಿಮ್ಮ ಟ್ಯಾಕ್ಸ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಕ್ರೆಡಿಬಲ್ ವೆಬಿನಾರ್ ಮಾಡ್ತೀನಿ. ಜಾಯಿನ್ ಆಗಬೇಕು ಅಂದರೆ 100 ರೂಪಾಯಿ ಒಂದು ಟಿಕೆಟ್ ಅಂತ ನೀವು ಮಾಡಬಹುದು. ಸೊ ಹೀಗೆಲ್ಲ ಮಾಡೋದ್ರಿಂದ ನಿಮ್ಮ ಕಂಟೆಂಟ್ ಎಷ್ಟು ಕ್ವಾಲಿಟಿ ಇರುತ್ತೆ ಅನ್ನೋದರ ಆಧಾರದ ಮೇರೆಗೆ, ಎಷ್ಟು ಚೆನ್ನಾಗಿ ನೀವು ಅದನ್ನು ಆರ್ಗನೈಸ್ ಮಾಡ್ತೀರಿ ಅನ್ನೋ ಆಧಾರದ ಮೇರೆಗೆ ಉತ್ತಮ ಹಣವನ್ನು ಸಂಪಾದಿಸೋದಕ್ಕೆ ನಿಮಗೆ ಅವಕಾಶ ಇದೆ. ಸೊ ಈ ಎಲ್ಲ ಆಯ್ಕೆಗಳನ್ನು ಬಳಸ್ಕೊಳ್ಳಿ, ಕಂಟೆಂಟ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಒಳ್ಳೆ ಸಬ್ಸ್ಕ್ರೈಬರ್ ಬೇಸನ್ನು ಪಡ್ಕೊಂಡು ಹೀಗೆ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ, ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.